ಮೈವಿ ಸ್ಟೋರಲ್ಲಿ 1,06,000 ರೂಪಾಯಿ ಎಲೆಕ್ಟ್ರಿಕ್ ಸ್ಕೂಟರ್ನ ಬರೀ 1,000 ರೂಪಾಯಿ ಎಫೆಕ್ಟಿವ್ ಆನ್ ರೋಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರಂತೆ, ಅದು ಕೂಡ RTO ಮಾಡಲ್. ಅದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ರ ಮೇವ್ ಎನರ್ಜಿ ಅವರ ಮನೆಗೊಂದು ಇವಿ ಕಾನ್ಸೆಪ್ಟ್ ಮುಖಾಂತರ 1,000 ರೂಪಾಯಿಗೆ ಈ ಸ್ಕೂಟರ್ ನಿಮ್ದಾಗತ್ತೆ. 16,000 ರೂಪಾಯಿ ಡೌನ್ ಪೇಮೆಂಟ್ ನೀವು ಕಟ್ಟಿ, ಮಿಕ್ಕಿದ್ದು 2 ವರ್ಷಕ್ಕೆ EMI. ಆದ್ರೆ EMI ಕೂಡ ಕಟ್ಟಂಗಿಲ್ಲ. ನೀವು ಮಾಡ್ಬೇಕಿರೋದು ಇಷ್ಟೇ, ನೀವು ತಿಂಗಳಿಗೆ ಒಬ್ಬರಿಗೆ ನಮ್ಮ ಗಾಡಿಗೆ ರೆಫರ್ ಮಾಡಿ ಅವ್ರ ಗಾಡಿ ತಗೊಂಡ್ರೆ ನಿಮ್ EMI ಕಂಪ್ಲೀಟ್ ಫ್ರೀ ಆಗುತ್ತೆ ಮೇವ್ ಎನರ್ಜಿಯಿಂದ ಮಾತ್ರ. ಏನ್ ಗುರು 1,000ಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ 16,000 ಡೌನ್ ಪೇಮೆಂಟ್ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ತಿದ್ಯಾ? 2 ವರ್ಷ 24 EMI ಇರುತ್ತಾ, ಈ 24 ಕೂಡ ನೀವು ರೆಫರಲ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಡೌನ್ ಪೇಮೆಂಟ್ 16,000 ರೂಪಾಯಿ 15,000 ರೂಪಾಯಿ ರೀಫಂಡ್ ಆಗುತ್ತೆ. ಜೊತೆಗೆ ಒಂದು ಮೈಕ್ರೋ ಓವೆನ್ ನಿಮ್ದಾಗತ್ತೆ. ಹಂಗಂದ್ರೆ ಅಲ್ಲಿಗೆ ಕಸ್ಟಮರ್ ಸಕ್ಸಸ್ಫುಲಿ ಇದನ್ನೆಲ್ಲ ಮಾಡಿದ್ರೆ 1,000 ರೂಪಾಯಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಸರ್. 2 ವರ್ಷಕ್ಕೆ 1,000 ರೂಪಾಯಿ ಎಫೆಕ್ಟಿವ್ ಆನ್ ರೋಡ್ ಪ್ರೈಸ್ 1,000 ರೂಪಾಯಿ ಅಷ್ಟೇ. ಫುಲ್ ವಿಡಿಯೋ ನೋಡಿ ಹೆಚ್ಚಿನ ವಿಚಾರ ತಿಳಿಯುತ್ತೆ. ತಿಂಗಳಿಗೆ 1 ರೆಫರೆನ್ಸ್ 1 EMI ಫ್ರೀ, ಮನೆಗೊಂದು ರೆಫರೆನ್ಸ್ ಮನೆಗೊಂದು EV ಡೆಲಿವರಿ ಬೇಕು ಅಂತ ಅಂದ್ರೆ ಸಿಂಪಲ್ ಡಾಕ್ಯುಮೆಂಟ್, ಆಧಾರ್, ಪಾನ್, 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್, 3 ಚೆಕ್ ಅಷ್ಟೇ. You know that it's sweet, loving the flavor, I'm loving the treat. Know what I want, I know this what I need. Give me that bass, give me that beat. Hit on your tongue, I can feel an explosion. I'll take another if we keep it going. Open it up, give a toast to the moment. Open it up, give a toast to the taste like magic. Got to have it. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಮೈವಿ ಸ್ಟೋರ್ಗೆ ಬಂದಿದ್ದೀನಿ. ಲಾಸ್ಟ್ ಟೈಮು ಒಂದು ಮೈವಿ ಸ್ಟೋರ್ದು ವಿಡಿಯೋ ಮಾಡಿದಾಗಿಂದ ಕಂಪ್ಲೀಟ್ ಸೆನ್ಸೇಷನ್ನು. ಇಲ್ಲಿ ತುಂಬ ಜನ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರಂತೆ 1,000 ರೂಪಾಯಿ ಎಲೆಕ್ಟ್ರಿಕ್ ಸ್ಕೂಟರ್ಗೋಸ್ಕರ. ಸ್ವಲ್ಪ ಜನ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಕೊಂಡಿದ್ರು. ಫುಲ್ ವಿಡಿಯೋ ಮಾಡಿದ್ರು ಕೂಡ, ಫುಲ್ ಡೀಟೇಲ್ಸ್ ಕೊಟ್ಟಿದ್ರು ಕೂಡ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿತ್ತು. ಅದಕ್ಕೋಸ್ಕರನೇ ಇವತ್ತು ಹೈಲೈಟ್ಸಲ್ಲೇ ಕಂಪ್ಲೀಟಾಗಿ ಎಲ್ಲದನ್ನು ತಿಳಿಸ್ಕೊಟ್ಬಿಟ್ಟಿದ್ದೀವಿ. ಹೈಲೈಟ್ಸ್ ನೋಡ್ಕೊಂಡಿರ್ತೀರಾ, ಆಲ್ಮೋಸ್ಟ್ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಈ ಒಂದು ಫುಲ್ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಇನ್ನಷ್ಟು ಡೀಟೇಲ್ಸ್ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ನೀವು ವಿಸಿಟ್ ಮಾಡಿಬಿಟ್ಟು ಖಂಡಿತವಾಗ್ಲೂ 1,000 ರೂಪೀಸಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ನ ಪಡಿಬೋದು. ಆ್ಯಂಡ್ ಇಂಥ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲ, ಕ್ವಾಲಿಟಿ ಇಲ್ಲೇ ನೋಡ್ಬೋದು ನೀವು, ಇಲ್ಲೇ ಇದೆ ಹಿಂದೆಗಡೆ. ಸೊ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನಿಮ್ದಾಗತ್ತೆ. ಸೊ ಡೀಟೇಲ್ಸ್ ಇವಾಗ ಕಂಪ್ಲೀಟ್ ಆಗಿ ನಮಗೆ ಪುನೀತ್ ಸರ್ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ನಮಸ್ಕಾರ ಎಲ್ಲ ನಮ್ಮ ಮೋಟೋ ವರ್ಲ್ಡ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಸೊ ಲಾಸ್ಟ್ ಟೈಮು ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ 1,000 ರೂಪಾಯಿ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಏನು ನಾವು ಒಂದು ಪ್ರಾಜೆಕ್ಟನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಆ ಪ್ರಾಜೆಕ್ಟ್ ಅಂತೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿಲ್ಲ. ಓಕೆ, ಅದನ್ನ ರೀಕಂಡೀಷನಿಂಗ್ ಅಂದರೆ ರೀಪ್ರೋಸೆಸ್ನ ಬ್ರೈನ್ ಸ್ಟಾರ್ಮಿಂಗ್ ಮಾಡಿಬಿಟ್ಟು, ಸೊ ಇದು ಕಸ್ಟಮರ್ಗೆ ಯಾವ ರೀತಿ ಅನುಕೂಲ ಆಗಬೇಕು. ಯಾಕೆಂದರೆ ಕೆಲವೊಂದು ಕಸ್ಟಮರ್ಗಳು ಕನ್ಫ್ಯೂಸ್ ಮಾಡ್ಕೊಂಡ್ರು ಒಂದು, ಅದೇ ಥರ ಕೆಲವೊಂದು ಕಸ್ಟಮರ್ ಉಪಯೋಗನೂ ಕೂಡ ಮಾಡ್ಕೊಂಡ್ರು, ಅದೇ ಥರ ಕೆಲವೊಂದು ಕಸ್ಟಮರ್ ಕೂಡ ಮಿಸ್ಯೂಸ್ ಕೂಡ ಮಾಡಿದ್ರು. ಓಕೆ, ಸೊ ಅದೆಲ್ಲದೂ ಕೂಡ ನಾವು ಕನ್ಸಿಡರೇಷನ್ ಮಾಡಿಬಿಟ್ಟು ಸೊ ಈ ಒಂದು ಕಂಪ್ಲೀಟ್ ಅಪ್ಡೇಟೆಡ್ ಪ್ರೋಸೆಸ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ವೀಕ್ಷಕರ, ಇಲ್ಲಿ ನಾವು ಕೊಡ್ತಾ ಇರೋ ಒಂದು ಕ್ಲಾರಿಟಿ ಬಂದ್ಬಿಟ್ಟು, ನಮ್ಮ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನಮಗೆ ಕೊಡಬೇಕು ಅಂದರೆ ಮನೆಗೊಂದು ಎಲೆಕ್ಟ್ರಿಕ್ ವೆಹಿಕಲ್ ಹೋಗಬೇಕು ಅಂದರೆ ಮೇವ್ ಎನರ್ಜಿಯವರ ಮನೆಗೊಂದು EV ಒಂದು ಕಾನ್ಸೆಪ್ಟ್ ಮುಖಾಂತರ ನಾವು ಈ ಒಂದು ಪ್ರಾಜೆಕ್ಟನ್ನು ನಾವು ಕೈಗೆ ತಗೊಂಡು ನಾವು ಮಾಡ್ತಾ ಇದೀವಿ ಹೊರತು ಯಾವುದೇ ರೀತಿ ಗಾಡಿನ ಮಾರ್ಕೆಟಿಗೆ ಕೊಟ್ಬಿಟ್ಟು ಓಡೋಗೋ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಆಗಲಿ ಇಲ್ಲ. ಯಾಕೆಂದ್ರೆ ನಾವು 6 ವರ್ಷದಿಂದ EV ಇಂಡಸ್ಟ್ರಿ ಇರುವಂಥದ್ದು, ಇನ್ನೂ ಕೂಡ ಇರ್ತೀವಿ, ಇನ್ನು ಮುಂದೆನೂ ಇರ್ತೀವಿ, ಮುಂದಿನ ವರ್ಷನೂ ಇರ್ತೀವಿ, ಮುಂದಿನ ತಿಂಗಳು ಇರ್ತೀವಿ. ಸೊ ಅದರಲ್ಲಿ ಯಾವ ರೀತಿ ಡೌಟ್ ಇಲ್ಲ. ಓಕೆ, ಸೊ ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಒಂದು ಈ ಒಂದು ಯೋಜನೆನ ನಾವು ಪ್ಲಾನ್ ಮಾಡಿದ ಉದ್ದೇಶ ಏನು ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ರೂರಲ್ ಮಾರ್ಕೆಟ್ ಇರ್ಬೋದು ಇಲ್ಲ ಅರ್ಬನ್ ಮಾರ್ಕೆಟ್ ಇರ್ಬೋದು, ಸೊ ಪ್ರತಿಯೊಬ್ಬರು ಕೂಡ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ತಗೋಬೇಕು ಅಂದರೆ ಒಂದು ಡೌನ್ ಪೇಮೆಂಟ್ಗೆ ತುಂಬಾ ಸಮಸ್ಯೆ ಆಗ್ತಿತ್ತು. ಅದನ್ನು ನಾವು ಯಾವ ರೀತಿ ನಾವು ಸರಿಪಡಿಸ್ಬೋದು ಅಂತ ಯೋಚನೆ ಮಾಡಿದಾಗ, ಓಕೆ, ಸೊ ಒಂದು ಬಂದ್ಬಿಟ್ಟು ನಾವು ಮೇಜರ್ ಪ್ರಾಬ್ಲಮ್ ಬಂದ್ಬಿಟ್ಟು, ಸೊ ಈ ಒಂದು ಡೌನ್ ಪೇಮೆಂಟ್ಗೆ ಈಗ 20,000 30,000 50,000 ಅಂದರೆ ಕಷ್ಟ ಆಗ್ತಿತ್ತು. ಸೊ ಆಮೇಲೆ ಸರಿ ಯೋಚನೆ ಮಾಡಿದ್ವಿ ಏನಕ್ಕೆ ನಾವು ಕಡಿಮೆ ಇದರಲ್ಲಿ ಕೊಡಬಾರ್ದು ಅಂತ. ಬಟ್ ಅದೇ ಥರ ಅದು ಕೊಟ್ಟಾದಮೇಲೆ ಕೆಲವೊಂದು ಕಸ್ಟಮರ್ ಕೂಡ ಯೂಸ್ ಮಾಡ್ಕೊಂಡ್ರು, ಕೆಲವೊಂದು ಕಸ್ಟಮರ್ ಅಂದರೆ ಒಂದು 150 ವೆಹಿಕಲ್ ಕೂಡ ನಾವು ಡೆಲಿವರಿ ಮಾಡಿದ್ವಿ. ಇನ್ನೂ ಅರೌಂಡ್ ಒಂದು 500 ವೆಹಿಕಲ್ ಮೇಲೆ ಬುಕಿಂಗ್ ಕೂಡ ಇದೆ ನಮ್ಮ ಹತ್ರ. ಓಕೆ, ಸೊ ಇಲ್ಲಿ ನಾವೇನು ಮಾಡಿದ್ವಿ ಇವಾಗ, ಸೊ ಅಪ್ಡೇಷನ್ ವರ್ಷನ್ ಅಂತ ಅಂದರೆ ಸೊ 16,000 ರೂಪಾಯಿ ನಾವು ಡೌನ್ ಪೇಮೆಂಟ್ ಮ್ಯಾಂಡೇಟ್ರಿ ಮಾಡಿದ್ವಿ. ಏನಕ್ಕೆ ಅಂದರೆ ಕಸ್ಟಮರ್ ಕೂಡ ಒಂದು ಇದಿರಬೇಕು ಅಂತ, ಅಂದರೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕು ಅನ್ನೋದಕ್ಕೋಸ್ಕರ. ಇಲ್ಲಾಂದರೆ ಒಂದು ವರ್ಷ 1 ತಿಂಗಳು ಯೂಸ್ ಮಾಡ್ತಾರೆ, ನನಗೆ ಬೇಡ ತಾಂಡೋ ಈ ಗಾಡಿ ಅಂತಾರೆ. ಈ ಕಡೆ ಯಾವುದು ಕೂಡ ಪ್ರೊಸೆಸ್ಸು ಮಾಡಿರಲ್ಲ, ಅಟ್ಲೀಸ್ಟ್ ಬೇರೆಯವ್ರಿಗೆ ಹೇಳಿರೋಕ್ಕೂ ಇಲ್ಲ, ಕೊಡ್ಸಿರೋಕ್ಕೂ ಇಲ್ಲ. ಈ ಒಂದು ಸಮಸ್ಯೆಯಿಂದ ಒಂದು ಫೇಸ್ ಮಾಡಿರೋದ್ರಿಂದ ಇವಾಗ ನಾವು ಕ್ಲಾರಿಟಿಯಾಗಿ 16,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. ಸೊ ವೆರಿ ಕ್ಲಿಯರ್. ಅದಾದಮೇಲೆ ನೆಕ್ಸ್ಟು ನಿಮಗೆ 90,000 ರೂಪಾಯಿ ಲೋನ್ ಆಗುತ್ತೆ. ಆ ಲೋನ್ EMI ಕೂಡ ಅಷ್ಟೇ ನೀವೇ ಕಟ್ಟಬೇಕಾಗತ್ತೆ. ನಾವಿಲ್ಲಿ ಬಂದುಬಿಟ್ಟು ಸೊ ಈ ಒಂದು ಎಂಟೈರ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ, ಸೊ ನಿಮಗೆ ಕಂಪ್ಲೀಟ್ 24 ತಿಂಗಳು ಪ್ರಾಪರಾಗಿ ನೀವು ಐದರ್ ರೆಫರೆನ್ಸ್ ಇಲ್ಲ EMI ಕಂಪ್ಲೀಟ್ ಮಾಡಿರಬೇಕು. ಅದು ಮಾಡಿದರೆ ಮಾತ್ರ ನಿಮ್ಮ ಡೌನ್ ಪೇಮೆಂಟ್ ನಿಮಗೆ ವಾಪಸ್ ಕೈಗೆ ಸಿಗೋದು. ಯಾವುದೇ ಕಾರಣಕ್ಕೂ ಇಲ್ಲ ನಾವೇನೋ 1,000 ರೂಪಾಯಿ ಕೊಟ್ಟು ಬೇಕು ಅಂತ ಅಂದರೆ ಸೊ ಖಂಡಿತ ಆ ಒಂದು ಸಿಸ್ಟಮ್ನ ನಾವು, ಯಾಕೆಂದರೆ ಅದನ್ನು ನಾವು ನಿಮಗೋಸ್ಕರ ಮಾಡಿದ್ದು, ಬಟ್ ನೀವೇ ಅದನ್ನು ಮಿಸ್ಯೂಸ್ ಮಾಡೋದಕ್ಕೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು. ಯಾಕೆಂದರೆ ಇದು ನಮ್ಮ ಬ್ಯಾಂಕ್ ಅವರು ಕೂಡ ತುಂಬಾ ಕ್ವಶನ್ ಕೂಡ ಮಾಡಿದ್ರು, ಸರಿ ಈ ಥರ ಆದರೆ ಹೇಗೆ ನಮ್ಮ ಒಂದು ಸೆಕ್ಯೂರಿಟಿ ಹೇಗೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಓಕೆ ಸರಿ 16,000 ರೂಪಾಯಿ ರಿಸರ್ವ್ ಮಾಡಿಕೊಂಡು, ಸೊ ಅವರು ಕರೆಕ್ಟ್ 24 ತಿಂಗಳು ಅವರು 24 ಜನ ಕಸ್ಟಮರ್ಗೆ ಅವರು ಹೆಂಗಿರು ತೊಗೊಂಡಿರ್ತಾರೆ. ಸೊ ರೆಫರೆನ್ಸ್ ಮಾಡಿದರೆ ಅವರ EMI ಬರ್ಡನ್ನು ಕೂಡ ಇಲ್ಲಿ
ಹೇಗೇನು ನಮ್ಮ ಮೇವ್ ಎನರ್ಜಿ ಅವರು ಅದನ್ನು ನಿಮಗೆ ಸಪೋರ್ಟ್ ಸಿಸ್ಟಮ್ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣ ಮೈ ಸ್ಟೋರಿಂದ ಬರಲ್ಲ, ಅದು ನಮ್ಮ ಮೇವ್ ಎನರ್ಜಿ ಕಡೆಯಿಂದ ನಿಮಗೆ ಒಂದು ಸಪೋರ್ಟ್ ಸಿಸ್ಟಮು ನಿಮ್ಮ ಒಂದು EMIನ ಸೇವಿಂಗ್ಸ್ ಮಾಡೋದಕ್ಕೋಸ್ಕರ. ಓಕೆ, ಇನ್ ಕೇಸ್ ಮತ್ತೆ 2 ವರ್ಷ ನೀವು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ರೆಫರೆನ್ಸ್ಲೇ ಕಂಪ್ಲೀಟ್ ಮಾಡಿದರೆ ನಿಮ್ಮ ಡೌನ್ ಪೇಮೆಂಟ್ ಅಂತ ಏನು ಪೇ ಮಾಡಿರ್ತಾರೆ 16,000 16,000 ರೂಪಾಯಲ್ಲಿ 15,000 ರೂಪಾಯಿ ರಿಫಂಡ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಮೈಕ್ರೋನ್ ಕೂಡ ರಿಫಂಡ್ ಸಿಗುತ್ತೆ ನಿಮಗೆ ಬೆನಿಫಿಟ್ ಆಗಿ. ಇಲ್ಲ ನಮಗೆ ಎವ್ರಿ ಮಂತ್ ನನಗೆ ಏನೋ ಫಸ್ಟ್ ನಾವು ಇಬ್ಬರು ರೆಫರ್ ಮಾಡಿ ಅಂತ ಹೇಳ್ತಾ ಇದ್ವಿ, ಬಟ್ ಇಬ್ಬರು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಸೊ ಇದನ್ನು ನಾವು ಇಬ್ಬರಿಂದ ನಾವೀಗ ಒಬ್ರಿಗೆ ಮಾತ್ರ ನಾವು ತಂದು ನಿಲ್ಲಿಸಿರೋದು. ಎವ್ರಿ ಮಂತ್ ಒಬ್ರಿಗೆ ನೀವು ರೆಫರ್ ಮಾಡಿದರೆ ಸಾಕು. ಸೊ ಆ ಒಂದು ಈಗ ಎಲ್ಲ ಆಲ್ರೆಡಿ ಯಾರು ತೊಗೊಂಡಿದ್ದಾರೆ ಗಾಡಿಗಳನ್ನ ಅವರು ಕೂಡ ಒಂದು ಅಪ್ಡೇಟೆಡ್ ಸ್ಕೀಮು ಕೂಡ ಅಪ್ಗ್ರೇಡ್ ಆಗ್ಬೋದು. ಓಕೆ, ಸೊ ಈ ಒಂದು ಸಿಸ್ಟಮಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ನ ತೊಗೊಳೋದಕ್ಕೆ ಒಂದು ಬೆಸ್ಟ್ ಆಪರ್ಚುನಿಟಿ, ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೂ ಕೂಡ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸೂಪರ್ ಸರ್. ವೀಕ್ಷಕರೇ, ಮುಂಚೆ ಬಂದ್ಬಿಟ್ಟು ಇಬ್ರಿಗಿತ್ತು, ಅವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು, ಅದನ್ನೆಲ್ಲ ಅನಾಲಿಸಿಸ್ ಮಾಡ್ಬಿಟ್ಟು ಇವಾಗ ಒಬ್ರಿಗೆ ಅಷ್ಟೇ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇವಾಗ EMI ಸ್ಕೀಮ್ ಅಂತ ಬಂದಾಗ ಅದು ಸ್ವಲ್ಪ ಬಿಡಿಸಿಡೋಣ ಸರ್. ಹೌದು, ಹೇಗೆ ಅಂತಂದ್ರೆ ಈಗ ಎವ್ರಿ ಮಂತ್ ಈಗ ನೀವು ಗಾಡಿ ತೊಗೊಂಡ್ರಿ 16,000 ರೂಪಾಯಿ ಕೊಟ್ಟು, ಸೊ ಇನ್ನು ಮಿಕ್ಕಿದ್ದು ಲೋನ್ ಆಯಿತು, ಸೊ ನೀವು ಡೆಲಿವರಿ ತೊಗೊಂಡ್ರಿ. ಸೊ ನೆಕ್ಸ್ಟ್ ನೆಕ್ಸ್ಟ್ ಒಂದು EMI ಬರೋ ಒಳಗಡೆ ನೀವು ಇನ್ನೊಬ್ಬರಿಗೆ ಯಾರಾದ್ರೂ ರೆಫರ್ ಮಾಡಿ ಅವ್ರು ಗಾಡಿ ತೊಗೊಂಡ್ರೆ ಆ EMI ಕಂಪ್ಲೀಟ್ ನಿಮಗೆ ಫ್ರೀ ಆಗುತ್ತೆ. ಅಂದರೆ ಫ್ರೀ ಹೇಗಾಗುತ್ತೆ ಅಂತಂದರೆ, ಸೊ ಮೇವ್ ಎನರ್ಜಿ ಅವರು ನಿಮಗೆ ಸೊ ಆ ಒಂದು ಕಂಪ್ಲೀಟ್ ಏನು EMI ಅಮೌಂಟ್ ಇರುತ್ತೆ ಆ ಅಮೌಂಟನ್ನು 2 ವರ್ಷಕ್ಕೆ ಮಿನಿಮಮ್ 2 ವರ್ಷಕ್ಕೆ ತೊಗೊಳ್ಳಬೇಕಾಗುತ್ತೆ ಲೋನು ಕೂಡ. ಸೊ ಆ ಒಂದು EMI ಅಮೌಂಟ್ ಅವರಿಗೆ ಕ್ರೆಡಿಟ್ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ. ಸೊ 2 ವರ್ಷಕ್ಕೆ ಆದರೆ 1 ತಿಂಗಳು ಮಾಡೋಕ್ಕಾಗುತ್ತೆ, 1 ತಿಂಗಳು ಮಾಡೋದಕ್ಕಾಗಲ್ಲ. ಸೊ ಎರಡೂ ಕೂಡ ಏನೋ ನಾವು ಅದನ್ನೇ ಫೋಕಸ್ ಮಾಡ್ಕೊಂಡು ಮಾಡೋದಕ್ಕಾಗಲ್ಲ. ಯಾರೆಲ್ಲ ಓಕೆ ನಮಗೆ ಏನೋ ಕೆಲವೊಂದು ತಿಂಗಳು ಮಾಡ್ತೀವಿ, ಕೆಲವೊಂದು ತಿಂಗಳು ಮಾಡಲ್ಲ, ಯಾವ ತಿಂಗಳು ಮಾಡಲ್ಲ ಆ ತಿಂಗಳು ನೀವೇ EMI ಕಟ್ಟಬೇಕಾಗತ್ತೆ. ಯಾವ ತಿಂಗಳು ಮಾಡ್ತೀರಾ ಆ ಮಂತ್ EMI, ಸೊ ಆ ಒಂದು ಕಂಪ್ನಿಯಿಂದ ನಿಮಗೆ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ. ಸೊ ಅವಾಗ ಯಾವ ರೀತಿ ಏನೋ ಒಂದು ಕನ್ಫ್ಯೂಷನ್ ಕೂಡ ಇರೋದಿಲ್ಲ, ವೆರಿ ಕ್ಲಿಯರ್. ಸೊ ಇಲ್ಲಿ ನಾನು ಇನ್ ಕೇಸ್ ನಾನು 24 ತಿಂಗಳು ಮಾಡೋಕ್ಕಾಗಲ್ಲ, 12 ತಿಂಗಳು ಮಾಡಿದ್ವಿ ಅಂತ ಅಂದ್ರೂ ಕೂಡ ಸೊ ನಾವಿಲ್ಲಿ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಅಂತ 12 ತಿಂಗಳು ಯಾರು ಮಾಡಿರುತ್ತೆ ಅವ್ರಿಗೂ ಒಂದು 32 ಇಂಚ್ ಒಂದು ಸ್ಮಾರ್ಟ್ ಟಿವಿನೂ ಕೂಡ ನಾವು ಕೊಡ್ತಾ ಇರೋ ಒಂದು ಇದು ಏನೋ ಪ್ಲಾನಿಂಗ್ ಕೂಡ ನಾವು ಮಾಡಿರುವಂಥದ್ದು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನಿಮ್ಮ ಒಂದು ಸಿಂಪಲ್ ಡಾಕ್ಯುಮೆಂಟ್, ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು, 3 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟು, ಒಂದು 3 ಚೆಕ್ ತೊಗೊಂಡು ಅಟ್ಲೀಸ್ಟ್ ಒಂದು 650 ಸಿವಿಲ್ ಇದ್ರೆ ಸಾಕು. ಸೊ ನಿಮಗೆ ಕಂಪ್ಲೀಟಾಗಿ ನಿಮಗೆ ಲೋನ್ ಆಗುತ್ತೆ. ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ಇದ್ರೂ ಕೂಡ ನಿಮಗೆ ಲೋನ್ ಆಗುತ್ತೆ. ಸೊ ಯಾರೆಲ್ಲ ಕೆಳಗಡೆ ಆಲ್ರೆಡಿ ನಮ್ಮದು ಕಸ್ಟಮರ್ ಕೇರ್ ಇದನ್ನ ನಂಬರ್ ನೋಡ್ತಾ ಇದ್ದಾರೆ ಅದಕ್ಕಾದ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ನಿಯರೆಸ್ಟ್ ಔಟ್ಲೆಟ್ ಕೂಡ ಆಲ್ರೆಡಿ ಏನೋ ಕೆಲವೊಂದು ಪ್ಲೇಸಲ್ಲಿ ಆಲ್ರೆಡಿ ಔಟ್ಲೆಟ್ ಇದೆ, ಅಲ್ಲಾದ್ರೂ ನೀವು ವಿಸಿಟ್ ಮಾಡ್ಬೋದು, ಅದು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀವಿ ಅದನ್ನು. ಇಲ್ಲ ಅಂತಂದರೆ ರಾಜಾನಗರ ರಾಜ್ಕುಮಾರ್ ರೋಡು, ಸೊ ಅಲ್ಲಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಮಲ್ಟಿಪಲ್ ಅಕ್ಸಿಬಿಲಿಟಿನೂ ಕೂಡ ನಾವಿಲ್ಲಿ ಮಾಡಿಕೊಟ್ಟಿರುವಂಥದ್ದು. ಮತ್ತು ನೆಕ್ಸ್ಟು ಈ ಒಂದು 2024ಅಲ್ಲಿ ನಮ್ಮ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಒಂದು ಪ್ರತಿಯೊಂದು ತಾಲೂಕಲ್ಲೂ ಮೇವ್ ಮೆಕ್ಯಾನಿಕ್ಕಿಗೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ನ ಸೇಲ್ ಮಾಡೋದಕ್ಕೆ ತುಂಬ ಜನ ಬರ್ತಾ ಇದ್ದಾರೆ, ಬಟ್ ಎಲೆಕ್ಟ್ರಿಕಲ್ ವೆಹಿಕಲ್ನ ಸರ್ವಿಸ್ ಮಾಡೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಹೌದು. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ವರ್ಷದಲ್ಲಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ ಸರ್ವಿಸ್ ಸೆಂಟರ್ಗಳ ಮೇಲೆ ನಾವು ಜಾಸ್ತಿ ಒತ್ತು ಕೊಟ್ಟು ಮುಂದೆ ಬರ್ತಾ ಇದ್ದೀವಿ. ಸೊ ಅದಕ್ಕೂ ಕೂಡ ಅಗೇನ್ ಸೊ ಯಾರೆಲ್ಲ ಸಪೋಸ್ ಇಂಟ್ರೆಸ್ಟ್ ಇದ್ರೆ ಒಂದು ಡೀಲರ್ಶಿಪ್ ಮಾಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸೊ ಅವರು ಕೂಡ ಸೊ ಪ್ಲೀಸ್ ವೆಲ್ಕಮ್. ಇದು ಒಂದು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಮ ಒಂದು ತಾಲೂಕು ಲೆವೆಲ್ಲಿ ನೀವು ಇನ್ನು ಡೀಲರ್ಶಿಪ್ನ ಮಾಡ್ಬೋದು. ಓಕೆ, ಅದೇ ಸಪೋಸ್ ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ ಅಂತ ಅಂದರೆ ಅಟ್ಲೀಸ್ಟ್ ಒಂದು 30 to 40 lakhs ಮ್ಯಾಂಡೇಟ್ರಿ ಮಾಡಿದ್ದೀವಿ. ಯಾಕೆಂದರೆ ಒಂಥರ ಒಂದು ಮೈನ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಮೈನ್ ಒಂದು ವಿಸಿಬಿಲಿಟಿ ಇದ್ದಾಗೆ, ಅದರ ಅಂಡರಲ್ಲಿ ನಾವು ಬೇರೆ ಇದನ್ನೆಲ್ಲ ನಾವು ಅಪ್ಡೇಷನ್ ಕೊಡ್ತಾ ಇರ್ತೀವಿ. ಅದರಲ್ಲಿ ಅವರು ಏನೋ ಗಾಡಿಗಳು ತೊಗೊಂಡು ಸೊ ಸೇಲ್ ಮಾಡ್ಬೋದು. ಇದು ಒಂದು ಪ್ರೋಸೆಸ್ ಆಯಿತು ಅಂದರೆ. ಸೊ ಇನ್ನೊಂದು ಪ್ರೋಸೆಸ್ ಅಪ್ಡೇಷನ್ ಏನು ಅಂತ ಅಂದರೆ, ಸೊ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಈಗ ಸಪೋಸ್ ನೀವೀಗ ಅಲ್ಲಿ ನಮ್ಮ ಹತ್ರದಲ್ಲಿ ನಮಗೆ ಏನೋ ಡೀಲರ್ಶಿಪ್ ಇಲ್ಲ, ಏನು ಮಾಡೋದು ಸರ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ, ತೊಂದರೆ ಇಲ್ಲ. ಸೊ ಆ ಒಂದು ಟೈಮಲ್ಲಿ ನೀವು ಡೈರೆಕ್ಟ್ ನಮ್ಮ ಹೆಡ್ ಆಫೀಸ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದಲ್ಲಿ ನಿಮ್ಮ ಡಾಕ್ಯುಮೆಂಟನ್ನ ಡೀಟೇಲ್ಸ್ ಎಲ್ಲ ಕೊಟ್ಟರೆ, ಸೊ ನಮ್ಮವ್ರು ಡೈರೆಕ್ಟಾಗಿ ನಿಮಗೆ ಲೋನ್ ಮಾಡಿಸ್ಬಿಟ್ಟು ನಮ್ಮ ಒಂದು ನಿಯರೆಸ್ಟ್ ನೀವು ಹೇಳಿ ನಿಯರೆಸ್ಟ್ ತಾಲೂಕಿಲ್ಲ ನಿಯರೆಸ್ಟ್ ಡಿಸ್ಟಿಕ್ಕಲ್ಲಾದರೂ ಇದ್ದೇ ಇರುತ್ತೆ, ಅಲ್ಲಿಂದನಾದರೂ ನಿಮಗೆ ವೆಹಿಕಲ್ನ ನಿಮಗೆ ತಲುಪಿಸೋಕ್ಕೆ ಒಂದು ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಡೋಕ್ಕಾಗತ್ತೆ. ಸೊ ಇಲ್ಲಿಂದನೂ ಕೂಡ ಈಗ ಕೆಲವೊಂದು ಭಾಗ ಸಪೋಸ್ ಬೀದರಲ್ಲಿ ನಮ್ಮ ಔಟ್ಲೆಟೇ ಇಲ್ಲ. ಸೊ ಬಟ್ ಬೀದರ್ ಜನಗಳು ಯೋಚನೆ ಮಾಡ್ತಾ ಇರ್ತಾರೆ, ನಾನು ಹೆಂಗಪ್ಪ ಗಾಡಿ ತೊಗೊಳ್ಳೋದು ಅಂತ. ಆ ಥರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಡೈರೆಕ್ಟ್ ಬೆಂಗಳೂರಿಗೆ ನೀವು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ, ತೊಂದರೆ ಇಲ್ಲ, ಮಾಡಿಬಿಟ್ಟು ಸೊ ಅಲ್ಲಿ ನೀವು ಅವರು ನಿಮಗೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ತೊಗೊಂಡು ನಿಮ್ಮಲ್ಲಿ ಲೋನ್ ಎಲ್ಲ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಬೆಂಗಳೂರಿಂದಲೇ ನಿಮ್ಮ ಒಂದು ಪ್ಲೇಸ್ಗೆ ವೆಹಿಕಲ್ನ ಡೋರ್ ಡೆಲಿವರಿ ಮಾಡ್ತಾರೆ, ಯಾವುದೇ ರೀತಿ ಅಡಿಷ್ನಲ್ ಕಾಸ್ಟ್ ಇಲ್ಲದೇ. ಸೂಪರ್ ಸರ್, ತುಂಬ ಚೆನ್ನಾಗಿದೆ ಸ್ಕೀಮು. ಅಂಡ್ ಇನ್ನೊಂದು ಕ್ಲಾರಿಟಿ ಬೇಕಿಲ್ಲ, ಇವಾಗ 24 months EMI ಅಂತ ಹೇಳಿದ್ರೆ ಇವಾಗ ಕೆಲವೊಂದ್ಸಲಿ ಕಟ್ಟಿರ್ತಾರೆ, ಕೆಲವೊಂದ್ಸಲಿ ಅದನ್ನ ಏನ್ ಮಾಡ್ತಾರೆ ರೆಫರ್ ಮಾಡ್ತಾರೆ. ಕರೆಕ್ಟ್. ಸೊ ಎರಡೂ ಮಾಡಿದ ಸಂದರ್ಭದಲ್ಲಿ ಕೂಡ ಫೈನಲ್ ಅಟ್ ದ ಎಂಡ್ ಆಫ್ ದ ಡೇ ಅವನಿಗೆ 15,000 ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ ನೀವು. ಕಂಪ್ಲೀಟ್ ಆಗಿ ಅವರು 24 ತಿಂಗಳು 24 ಕೂಡ ಸಕ್ಸಸ್ಫುಲಿ ರೆಫರಲ್ಲೇ ಕಂಪ್ಲೀಟ್ ಆದ್ರೆ ಮಾತ್ರ ಡೌನ್ ಪೇಮೆಂಟ್ ರೀಫಂಡ್ ಆಗುತ್ತೆ. ಓಕೆ. ಸೊ EMI ಕಟ್ಟಿದ್ರೆ ಇಲ್ಲ, EMI ಕಟ್ಟಿದ್ರು ಅಂದ್ರೆ ಇಲ್ಲಿ ನಮ್ಮ ಒಂದು 1000 ರೂಪೀಸ್ ಕಾನ್ಸೆಪ್ಟೇ ಆಗಲ್ಲ, ವರ್ಕ್ ಆಗಲ್ಲ. ಓಕೆ, ವೆರಿ ಕ್ಲಿಯರ್. ಓಕೆ. ಆ್ಯಂಡ್ ವೀಕ್ಷಕರೇ, ತುಂಬ ಚೆನ್ನಾಗಿದೆ ರೆಫರಲ್ ಸ್ಕೀಮು. ಇದರಿಂದ ಏನು ಪೊಲ್ಯೂಷನ್ ಆಗ್ತಾ ಇದೆ, ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತೀರಾ, ಸೊ ಅಂಥವ್ರಿಗೆಲ್ಲ ಕಮ್ಮಿ ಡೌನ್ ಪೇಮೆಂಟಲ್ಲಿ ಒಂದು ಗಾಡಿಗಳು ಸಿಗುತ್ತೆ. ಸೊ ಅದನ್ನು ನೀವು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೋಬೋದು ಅಂತ ಹೇಳ್ತಾ
ಸರ್ ಇವಾಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಒಂದು ವೆಹಿಕಲ್ ಬಗ್ಗೆ ಸಿಂಪಲ್ ಸ್ಪೆಸಿಫಿಕೇಶನ್ ಹೇಳೋದಾದ್ರೆ, ಸೊ ನಮ್ಮ ಒಂದು ವೆಹಿಕಲ್ ಬಂದ್ಬಿಟ್ಟು ಒಂದ್ಸರಿ ಚಾರ್ಜ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 100+ ಮೈಲೇಜ್ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ನಿಮಗೆ ಅರೌಂಡ್ 60 to 70 ಕಿಲೋಮೀಟರ್ ಟಾಪ್ ಸ್ಪೀಡ್ ಬರುತ್ತೆ. ಪವರ್ಫುಲ್ ಮೋಟರ್, BLDC ಪವರ್ಫುಲ್ ಮೋಟರ್ 2 kW ಮೋಟರ್ ಇದೆ. ಸೊ ರೇರ್ ಅಲ್ಲಿ ತಗೊಂಡ್ರೆ ಸೊ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ 12 ಇಂಚ್ ಟೈರ್ ಸಿಗುತ್ತೆ. ಸೊ ಇದೇ ತರ ಒಂದು 3 ಮಾಡೆಲ್ ನಾವು ಫೈನಲ್ ಮಾಡಿರುವಂತದ್ದು ಈ ಒಂದು ನಮ್ಮ ಪ್ರಾಜೆಕ್ಟ್. ಏಕೆಂದ್ರೆ ಇಲ್ಲಿ ವೆಹಿಕಲ್ ಕೊಡೋದು ದೊಡ್ಡ ವಿಷಯ ಅಲ್ಲ, ಇದ್ರ ಸ್ಪೇರ್ ಅವೈಲಬಿಲಿಟಿ ಕೂಡ ನಮಗೆ ಬ್ಯಾಕ್ ಟು ಬ್ಯಾಕ್ ಬೇಕಾಗುತ್ತೆ. ಆ ತರ ಒಂದು ಪ್ರಾಡಕ್ಟ್ಗಳನ್ನೇ ನಾವು ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಕೊಡ್ತಾ ಇರುವಂತದ್ದು. ಕ್ವಾಲಿಟಿ ನೋಡಬಹುದು ನೀವು. ಸೊ ಎಲ್ಲದೂ ಕೂಡ ಕಂಪ್ಲೀಟ್ ತುಂಬಾನೇ LED ಸಿಸ್ಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ತುಂಬಾನೇ ವೆಹಿಕಲ್ ಅಂತ ತುಂಬಾನೇ ಸಾಲಿಡ್ ಆಗಿದೆ. ಎನಿ ಸ್ಪೇರ್ ಪಾರ್ಟ್ ನಮಗೆ ಈಸಿ ಸಿಗುತ್ತೆ. ಓಕೆ, ಸೊ ಆ ಒಂದು ಇದು ವಿಚಾರಕ್ಕೋಸ್ಕರ ಈ ಒಂದು ಎಲ್ಲ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ಸೊ ನಾವೀಗ ಏನು ಮಾಡ್ತಾ ಇದ್ವಿ, ಪ್ರತಿಯೊಂದು ಮನೆಗೊಂದು ನೀವು ಸಿಂಪಲ್ಲು ಮನೆಗೊಂದು ಎಲೆಕ್ಟ್ರಿಕಲ್ ವೆಹಿಕಲ್ನ ಯಾರೆಲ್ಲ ಈ ಒಂದು ಯೋಜನೆಗೆ ಯಾರೆಲ್ಲ ಒತ್ತು ಕೊಟ್ಟು ಮುಂದೆ ಸಪೋರ್ಟ್ ಮಾಡೋಕ್ಕೆ ಬರ್ತೀರಾ, ಸೊ ಕಂಪ್ಲೀಟ್ ನಮ್ಮ ಡೈರೆಕ್ಟಾಗಿ ನಮ್ಮ ಹೆಡ್ ಆಫೀಸ್ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ವಿಚಾರ ತಿಳ್ಕೊಂಡು ಸೊ ನಿಮಗೆ ಒಂದು ಪಾರ್ಟ್ ಟೈಮಲ್ಲೂ ಕೂಡ ಒಂದು ಜಾಬ್ ಥರ ಮಾಡ್ಬೋದು. ಆ ಥರನೂ ಕೂಡ ಒಂದು ಪ್ರಾಜೆಕ್ಟ್ ನಾವು ಇದು ಮಾಡಿದ್ದೀವಿ. ಯಾರೆಲ್ಲ ಸಪೋಸ್ ಇಲ್ಲ ನನಗೆ ಜಾಬ್ ಇಲ್ಲ ಅಂತ ನೋಡ್ತಾ ಇದ್ದೀರಾ, ಅವರು ಕೂಡ ಒಂದು ಪಾರ್ಟ್ ಟೈಮ್ ಜಾಬ್ ಕೂಡ ನಾವು ಇಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಎಂಪ್ಲಾಯ್ಮೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅದನ್ನು ಕೂಡ ನಾವು ಇಲ್ಲಿ ಮಾಡಿರುವಂಥದ್ದು. ಅದು ನಿಮ್ಮ ಊರಲ್ಲೇ ಕೂತ್ಕೊಂಡು ನೀವು ಮಾಡ್ಬೋದು. ಸೂಪರ್ ಸರ್. ಇವಾಗ ಈ ಗಾಡಿ ಬಗ್ಗೆ ತಿಳಿಸ್ಕೊಟ್ರಿ, ಅದೇ ತರ ಈ ಗಾಡಿ ಬಂದ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ. ಓಕೆ, ಸೊ ಇದು ಬಂದ್ಬಿಟ್ಟು ಡ್ರೀಮ್ ಪ್ಲಸ್ ಅಂತ. ಸೊ ದಿಸ್ ಸಮಥಿಂಗ್ ಸ್ಪೆಷಲ್, ಏನೋ ಒಂದು ಹೈ ಸ್ಪೀಡ್ ಬೈಕ್ ಅಂತ ಹೇಳ್ಬೋದು. 80 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಸೊ ನೀವು ಹೆಡ್ಲೈಟ್ ನೋಡಿದ್ರೆ HD ಲೈಟ್ ಇರುತ್ತೆ, ಪ್ಲಸ್ LED ಲೈಟ್ ಇರುತ್ತೆ. ಸೊ ಅಪ್ಡೇಟೆಡ್ ವರ್ಷನ್ ಇದು. ಆಮೇಲೆ ನೆಕ್ಸ್ಟ್ ಎಲ್ಲ ನೋಡಿದ್ರೆ ಪ್ರೀಮಿಯಂ ವರ್ಷನ್ ಅಲ್ಲಿ ಏನಪ್ಪ ಟಚ್ ಸ್ಕ್ರೀನ್ ಆ ಥರದೆಲ್ಲ ಇಲ್ವಾ ಅಂತ ಕೇಳ್ತಾರೆ. ಸೊ ಇದರಲ್ಲಿ GPS ನೇವಿಗೇಷನ್ಸ್ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಎಲ್ಲ ಬರುತ್ತೆ ಇದರಲ್ಲಿ. ಇವನ್ ಮ್ಯೂಸಿಕ್ ಸಮೇತ ಬರುತ್ತೆ ಆಕ್ಚುಲ್ ಆಗಿ. ಮತ್ತೆ ಇದರಲ್ಲಿ ಏನ್ ಮಾಡಿದೀವಿ, ಡಿಕ್ಕಿ ಸ್ಪೇಸ್ ನಾರ್ಮಲ್ ಆಗಿ ಏನಾಗುತ್ತೆ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಏನೂ ಇರಲ್ಲ. ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು, ಸೊ ಕಂಪ್ಲೀಟ್ ಆಗಿ ಡಿಕ್ಕಿ ಸ್ಪೇಸ್ ಕೂಡ ಇದೆ. ಆರಾಮಾಗಿ ನೀವು ಒಂದು ವಾಲೆಟ್ ಇರ್ಬೋದು, ಸಪೋಸ್ ಚಾರ್ಜರ್ ಏನಾದ್ರು ಇಡ್ಬೋದು. ಮತ್ತೆ ಇನ್ನೊಂದು ಎಲೆಕ್ಟ್ರಿಕ್ ಬೈಕಲ್ಲಿ ರೈಟ್ ನಾವು ಇಂಡಿಯಾದಲ್ಲಿ ಮೊಟ್ಟ ಮೊದಲ ಡಿಟ್ಯಾಚಬಲ್ ಬ್ಯಾಟ್ರಿ, ಅಂದರೆ ಬೈಕಲ್ಲಿ ಏನಾಗುತ್ತೆ ಫಿಕ್ಸ್ಡ್ ಬ್ಯಾಟ್ರಿ ಕೊಡ್ತಾರೆ. ಇದೇ ಫಸ್ಟ್ ಟೈಮು ಡಿಟ್ಯಾಚಬಲ್ ಬ್ಯಾಟ್ರಿ. ನಿಮ್ಮ ಬ್ಯಾಟ್ರಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ರೆ ಅಂದರೆ ಬೈಕಲ್ಲೂ ಕೂಡ, ಸ್ಕೂಟ್ರಲ್ಲಿ ನೋಡಿರ್ತಾರೆ ಡಿಟ್ಯಾಚ್ ಮಾಡ್ಬೋದು, ಬೈಕಲ್ಲೂ ಕೂಡ ಫಸ್ಟ್ ಟೈಮ್ ಡಿಟ್ಯಾಚ್ ಮಾಡ್ಕೊಂಡು ಚಾರ್ಜ್ ಮಾಡೋ ಒಂದು ಫೆಸಿಲಿಟಿ ಇರುವಂಥದ್ದು. ಸೊ ದಿ ಬೆಸ್ಟ್ ಇಂಡಿಯನ್ ಪ್ರಾಡಕ್ಟ್, ಕರ್ನಾಟಕದ ಪ್ರಾಡಕ್ಟ್, ಅದರಲ್ಲೂ ಬೆಂಗಳೂರು ಪ್ರಾಡಕ್ಟ್ ಅಂತ ಕೂಡ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಸೂಪರ್ ಸರ್. ಸೊ ಇದಾದ್ಮೇಲೆ ಸೊ ಲಾಸ್ಟ್ ಒಂದು ನೋಡ್ತಾ ಇದ್ರ, ಈಗ ರೀಸೆಂಟ್ ಆಗಿ ನಮ್ಮ ಹತ್ರ ಬಂದಿರುವಂತದ್ದು ಡಿಪ್ಲೋಸ್ ಅಂತ. ಓಕೆ, ಇದು ಕೂಡ ಈಗ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂತ ಒಂದು ಕಂಪನಿ ಇದು. ಸೊ ಇದು ನಿಮ್ಮ ಒಂದು ಕಮರ್ಷಿಯಲ್ ಲೋಡ್ಗೆ ಯಾರೆಲ್ಲ ಈಗ ಸಪೋಸ್ ಈಗ ಕಿರಾಣಿ ಶಾಪ್ ಇಟ್ಟಿರ್ತಾರೆ, ಇಲ್ಲ ಡಿಸ್ಟ್ರಿಬ್ಯೂಷನ್ ಚಾನಲ್ ಇರ್ತಾರೆ, ಯಾರಿಗೆಲ್ಲ ಬೇಕು ಅನ್ನೋರು ಸೊ ಈ ಒಂದು ಪವರ್ಫುಲ್ ಸ್ಕೂಟರ್ನ ನೀವು ನೋಡ್ತಾ ಇರ್ಬೋದು. ಇದು ಕೂಡ ಡಿಟ್ಯಾಚಬಲ್ ಬ್ಯಾಟ್ರಿ, ತುಂಬಾನೇ ಸಖತ್ತಾಗಿದೆ ವೆಹಿಕಲ್ ಅಂತೂ ನೀವು ನೋಡ್ತಾ ಇರ್ಬೋದು. ಸೊ ಚಾರ್ಜಿಂಗ್ ಕೂಡ ಅಷ್ಟೇ ವಿತಿನ್ 2 ಅವರಲ್ಲಿ ಇದು ಫುಲ್ ಚಾರ್ಜ್ ಆಗುತ್ತೆ. ಆಮೇಲೆ ಬ್ಯಾಕ್ ಸೈಡ್ ಲಗೇಜ್ ಕೂಡ ಅಷ್ಟೇ ಆರಾಮಾಗಿ ನೀವು ಒಂದು 200-250 kg ವರೆಗೂ ಲಗೇಜ್ ಇಡ್ಬೋದು. ಇದನ್ನ ಎಕ್ಸ್ಟೆನ್ಷನ್ ಮಾಡಿ ಈ ಥರನೇ ಎಕ್ಸ್ಟೆನ್ಷನ್ ಮಾಡ್ಬೋದು. ಇನ್ನು ಈ ಕಡೆದು ಕೂಡ ಎಕ್ಸ್ಟೆನ್ಷನ್ ಮಾಡ್ಬೋದು, ಬಟ್ ಹಿಂದೆ ಕಾಣಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ರಿಸ್ಟ್ರಿಕ್ಷನ್ ಆಗಿದೆ ಅಷ್ಟೇ. ಈ ಸ್ವಲ್ಪ ಉದ್ದ ಜಾಸ್ತಿ ಬೇಕು ಅಂದ್ರೆ ಉದ್ದನೂ ಕೂಡ ಇದನ್ನ ನೀವು ಎನ್ಲಾರ್ಜ್ ಮಾಡ್ಬೋದು. ಸೂಪರ್. ಸೊ ಇದರಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಡಿಸ್ಕ್ ಬ್ರೇಕ್ ಇದೆ. ಆಮೇಲೆ ಇದು 60 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಒಳ್ಳೆ ಪವರ್ಫುಲ್ ಇದೆ ಗಾಡಿನೂ ಕೂಡ. ನೀವು ಟೆಸ್ಟ್ ರೈಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ, ಅಷ್ಟು ಚೆನ್ನಾಗಿದೆ ಇದನ್ನ. ಸೊ ಇದು ಕೂಡ ಇವಾಗ ಅವೈಲಬಿಲಿಟಿಗೆ ಮಾಡ್ಬೋದು. ಸೂಪರ್ ಸರ್. ಸೊ ಈ ಥರ ಎಕ್ಸ್ಟೆನ್ಷನ್ ಕೂಡ ನೀವು ಮಾಡ್ಬೋದು. ಎಷ್ಟು ಬೇಕಷ್ಟು ನೀವು ಎಕ್ಸ್ಟೆನ್ಷನ್ ಮಾಡ್ಕೊಂಡು, ಈಗ ಚೀಲ ಇತ್ತು ಆ ಥರದ್ದು ಇತ್ತು ಅಂತ ಅಂದರೆ ಈ ಥರ ಇದು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಈ ಥರ ಇದು ಮಾಡ್ಕೋಬೋದು. ಸೂಪರ್ ಸರ್. ಓಕೆ, ಸೊ ಈ ಒಂದು ಸಿಸ್ಟಮ್ ಇದು ಕೂಡ ಈಗ ಇದು ಕೂಡ RTO ಮಾಡಲ್ ವಿತ್ ರಿಜಿಸ್ಟ್ರೇಷನ್. ಓಕೆ, ಇದು ಕೂಡ EMI ಫೆಸಿಲಿಟಿ ಸಿಗುವಂಥದ್ದು. ಸೊ ಯಾರೆಲ್ಲ ಬೇಕು ಅಂತ ನೋಡ್ತಾ ಇದ್ದಾರೆ, ವಿಚ್ ಇದು ಏನು ಡಿಫ್ರೆಂಟ್ ನಿಮ್ಮ ರಿಕ್ವೈರ್ಮೆಂಟ್ ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ ವೆಹಿಕಲ್ಗಳಲ್ಲಿ ಇರುವಂಥದ್ದು. ವೀಕ್ಷಕರೇ ನೋಡ್ತಿರ್ಬೋದು, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವೆಹಿಕಲ್. ಆ್ಯಕ್ಚುಲಿ ಡಿಸೈನೇ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಆ್ಯಂಡ್ ಕಲರ್ ಸ್ಕೀಮು ಕೂಡ ಅಷ್ಟೇ ಸಕ್ಕದಾಗಿದೆ. ಹೌದು. ಸೊ ಎಲ್ಲ ಥರ ವೆಹಿಕಲ್ಸು ನಿಮಗೆ ಲೋ ಸ್ಪೀಡಿಂದ ಇಟ್ಕೊಂಡು ಹೈ ಸ್ಪೀಡ್ ತನಕ ಎಲ್ಲ ಥರ ವೆಹಿಕಲ್ಸು ಸಿಗುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೂಡ ಇದರಲ್ಲಿ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅದೆಲ್ಲ ತೋರಿಸುತ್ತೆ ಇದರಲ್ಲಿ. ರೇಂಜ್ ಎಲ್ಲ ತೋರಿಸುತ್ತೆ. ಸೊ ತುಂಬ ಚೆನ್ನಾಗಿದೆ ವೆಹಿಕಲ್. ಇದೆಷ್ಟು ರೇಂಜ್ ಕೊಡುತ್ತೆ ಇದು? ಸೊ ಇದು ಬಂದ್ಬಿಟ್ಟು ಒಂದ್ಸರಿ ಚಾರ್ಜ್ ಮಾಡಿದ್ರೆ ನಿಮಗೆ 70 ಕಿಲೋಮೀಟರ್ ರೇಂಜ್ ಬರುತ್ತೆ. 70 km. ಹೌದು, ಬಟ್ ಇದರಲ್ಲಿ ಡ್ಯೂಯಲ್ ಬ್ಯಾಟರಿ ಆಪ್ಷನ್ ಸಿಗುತ್ತೆ. ಸೊ ಎರಡು ಬ್ಯಾಟರಿ ಆಪ್ಷನ್ ಕೂಡ ಸಿಗುತ್ತೆ. ಓಕೆ ಸರ್. ಇವಾಗ ಆ ಎರಡು ಗಾಡಿ ನೋಡಿದ್ದು ಎಷ್ಟು ರೇಂಜ್ ಕೊಡುತ್ತೆ ಸರ್? ಸೊ ಅದು ಈಗ ಬೈಕ್ ಬಂದ್ಬಿಟ್ಟು 120 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಓಕೆ, ಇದು ಬಂದ್ಬಿಟ್ಟು 1,55,000 ರೂಪೀಸ್ ಕಾಸ್ಟ್ ಆಗುತ್ತೆ. ಓಕೆ, ಅದೇ ಥರನೇ ಇದು ಬಂದ್ಬಿಟ್ಟು ಸೊ 1,10,000 ರೂಪೀಸ್ ಆಗುತ್ತೆ. ಸೊ ಇನ್ನು ಡ್ಯೂಯಲ್ ಬ್ಯಾಟರಿ ಆಪ್ಷನ್ ಇನ್ನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಓಕೆ, ಸದ್ಯದಲ್ಲಿ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತೀವಿ, ಪ್ರೈಸಿಂಗ್ ಎಷ್ಟಾಗುತ್ತೆ ಅಂತ. ಸೊ ಇದ್ರ ಜೊತೆಗೆ ಸೊ ಇಲ್ಲಿ ನೋಡ್ತಾ ಇದ್ರೆ IME ಬಂದ್ಬಿಟ್ಟು ಆಬ್ವಿಯಸ್ಲಿ ಸೊ 1,06,000 ರೂಪೀಸ್ ಕಾಸ್ಟ್ ಆಗುತ್ತೆ. ಇನ್ನು 16,000 ಕಟ್ಟಿದ್ರೆ ಇನ್ನು 90,000 ರೂಪಾಯಿ ಲೋನ್ ಆಗುತ್ತೆ. ಇದೇ ಥರ ಈ ಒಂದು ಇದರಲ್ಲಿ 3 ಸೆಗ್ಮೆಂಟ್ ವೆಹಿಕಲ್ಗಳು ಇರುವಂಥದ್ದು. ಸೂಪರ್ ಸರ್. ಹಾಗಾದರೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರೆ ವೀಕ್ಷಕರೇ. ಸೊ ಇದೇ ಥರ ರೆಫರಲ್ ಸ್ಕೀಮ್ನ ನಿಮ್ಮ ಮನೆ ಹತ್ರ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಶೇರ್ ಮಾಡೋ ಮೂಲಕ ಗೊತ್ತಾಗುತ್ತೆ. ಅಕಸ್ಮಾತ್ ನೀವು ಗಾಡಿ ತೊಗೋಬೇಕು ಅಂತ ಇಲ್ಲ ಅಂತ ಹೇಳಿದ್ರು ಕೂಡ ಖಂಡಿತವಾಗ್ಲೂ ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿ ಪುನೀತ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲಾಸ್ಟ್ ಟೈಮು ಈ ಒಂದು ಸ್ಕೀಮ್ನ
ತುಂಬ ಜನ ಅಂದರೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಡೆಲಿವರಿ ಫೋಟೋಸು ವೀಡಿಯೋಸ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ತುಂಬ ಒಳ್ಳೆ ಸ್ಕೀಮು. ಯಾವುದೇ ರೀತಿ ನಿಮಗೆ ಇದರಲ್ಲಿ ಅಂದರೆ ಫ್ರಾಡ್ ಮಾಡೋದಾಗಲಿ ಅಥವಾ ಇನ್ನೊಂದೇನೋ ಮಾರ್ಕೆಟಿಂಗ್ ಗಿಮಿಕ್ ಆಗಲಿ ಏನಿಲ್ಲ. ಸೊ ಒಂದು ಒಳ್ಳೆ ರೀತಿ ಉದ್ದೇಶದಿಂದಾನೇ ಮಾಡ್ತಾ ಇದ್ದಾರೆ. ಸೊ ತುಂಬ ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರೆ. ಥ್ಯಾಂಕ್ ಯು. ಇನ್ನೊಂದು ವಿಚಾರ ಅಂತಂದರೆ ಸಪೋಸ್ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಅಂದರೆ ಅಟ್ಲೀಸ್ಟ್ ವಾಟ್ಸಪ್ ಇಲ್ಲ ಮೆಸೇಜ್ ಮಾಡಿ, ಸೊ ರಿಪ್ಲೈ ಮಾಡೇ ಮಾಡ್ತಾರೆ. ಯಾಕೆಂದರೆ ಎಲ್ಲರೂ ಕೂಡ ನಮ್ಮ ಟೀಮ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಕಾಲಲ್ಲಿ ಬ್ಯುಸಿ ಆಗಿರೋದ್ರಿಂದ ಕೆಲವೊಂದು ಟೈಮ್ ಏನು ರೆಸ್ಪಾನ್ಸ್ ಮಾಡಿರೋಕೆ ಆಗಿರಲ್ಲ. ಹಂಗಂತ ಹೇಳ್ಬಿಟ್ಟು ತಪ್ಪು ತಿಳ್ಕೊಳ್ಳೋದು ಬೇಡ. ಸೊ ದಯವಿಟ್ಟು ನಿಮ್ಮ ಒಂದು ನಂಬರ್ನ ಇಲ್ಲ ಲೊಕೇಶನ್ನ ಡ್ರಾಪ್ ಬಾಕ್ಸಲ್ಲಿ ಹಾಕಿ, ಸೊ ನಮ್ಮ ಟೀಮ್ ನಿಮಗೆ ಮತ್ತೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ನೆನಪಿರಲಿ, ಇದು ಬಂದು ಎಫೆಕ್ಟಿವ್ ಆನ್ ರೋಡ್ ಪ್ರೈಸ್ ಇವ್ರು ಹೇಳಿದ್ದು. ಹಂಗಂತ ನೀವು 1000 ರೂಪೀಸ್ ತೊಗೊಂಬಂದು ಆನ್ ರೋಡ್ ಪ್ರೈಸ್ ಕೊಡಿ ಸರ್ ಅಂತ ಹೇಳಿದ್ರೆ ಆಗಲ್ಲ. ಸೊ ದಟ್ ಈಸ್ ಮೆನ್ಷನ್ಡ್ ಆಸ್ ಎಫೆಕ್ಟಿವ್ ಆನ್ ರೋಡ್ ಪ್ರೈಸ್. ಅಂದರೆ ಅಟ್ ದ ಎಂಡ್ ಆಫ್ ದಿ ಡೇ ಈ ಸ್ಕೂಟ್ರನ್ನ ನಿಮ್ದು ಆಗಿಸ್ಕೊಳ್ಳೋ ಅಷ್ಟರಲ್ಲಿ ಆ ಒಂದು ಸ್ಕೂಟ್ರ ಬೆಲೆ ಬಂದ್ಬಿಟ್ಟು ನೀವು ಸ್ಟಾರ್ಟಿಂಗಲ್ಲಿ ಕಟ್ಟಿರೋದು 1000 ರೂಪಾಯಿ. ಸೊ ಅದನ್ನು ಹೇಳಿರೋಂಥದ್ದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.